ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯನ ಕುರಿತಾದ ಸ್ಫೋಟಕ ಸಂಗತಿಗಳನ್ನ ಒಂದೊಂದೇ ಮುಂದಿನ 1 ಗಂಟೆ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೇರೆಲ್ಲೂ ಇಲ್ಲದ ಸ್ಫೋಟಕ ಮಾಹಿತಿ. ಚಿನ್ನಯ್ಯ ವಾಸಿಸ್ತಾ ಇದ್ದ ಸ್ಥಳ ಯಾವುದು ಗೊತ್ತಾ? ಹೇಗಿತ್ತು ಆತನ ವಾಸ, ಆತನ ಬದುಕು ಈಗ ಹೇಗಿದೆ, ಯಾಕೆ ಬದಲಾಯಿಸಿಕೊಂಡ, ಏನೇನಾಯ್ತು? ಮೇಲ್ನೋಟಕ್ಕೆ ಕಾಣುವಷ್ಟು ಸಹಜವಾಗಿ ಸರಳವಾಗಿ ಎಲ್ಲವೂ ಇದೆಯಾ? ಯಾಕೆ ಇಷ್ಟು ದೊಡ್ಡ ಷಡ್ಯಂತ್ರದ ಭಾಗವಾದ ಆತ? ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಕುರಿತಾದ ಸ್ಫೋಟಕ ಸಂಗತಿಯನ್ನ ಇಂಚಿಂಚಾಗಿ ತೆರೆದಿರ್ತಾ ಇದ್ದೀವಿ. ಮಾಸ್ಕ್ ಮ್ಯಾನ್ ನ ಅನ್ಮಾಸ್ಕ್ ಮಾಡುವ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸೊ ಹೇಗಿದೆ ಆತ ವಾಸ ಮಾಡ್ತಾ ಇರುವಂತಹ ಸ್ಥಳ? ಸ್ಫೋಟಕ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡದಲ್ಲಿ. ಯಾವ ಊರದು? ಅಲ್ಲಿ ಯಾರಿದ್ರು ಆತನ ಜೊತೆ? ಅದೇ ಊರಿಗೆ ಯಾಕೆ ಹೋದ? ಆ ಜಾಗಕ್ಕೆ ಯಾಕೆ ಹೋದ? ಆ ಸ್ಥಳ ಯಾವುದು? ಎಂಥದ್ದ ಸ್ಥಳ? ಏನು ಈ ಇಡೀ ಕಾನ್ಸ್ಪಿರಸಿಯಲ್ಲಿ, ಈ ಇಡೀ ಪ್ರಕರಣದಲ್ಲಿ ಈ ಸ್ಥಳದ ಮಹತ್ವ ಏನು? ಅಲ್ಲಿ ಯಾಕೆ ಹೋಗಿ ವಾಸ ಮಾಡ್ತಾ ಇದ್ದ ಮತ್ತು ಅಲ್ಲಿ ಏನಾಯ್ತು ಆತನಿಗೆ? ಎಲ್ಲ ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಸ್ಫೋಟಕ ಸಂಗತಿ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಕುರಿತಾದ ಸ್ಫೋಟಕ ಸಂಗತಿಗಳನ್ನ ಒಂದೊಂದೇ ಮುಂದಿನ 1 ಗಂಟೆ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೇರೆಲ್ಲೂ ಇಲ್ಲದ ಸ್ಫೋಟಕ ಮಾಹಿತಿ. ಚಿನ್ನಯ್ಯ ವಾಸಿಸ್ತಾ ಇದ್ದ ಸ್ಥಳ ಯಾವುದು ಗೊತ್ತಾ? ಹೇಗಿತ್ತು ಆತನ ವಾಸ, ಆತನ ಬದುಕು ಈಗ ಹೇಗಿದೆ, ಯಾಕೆ ಬದಲಾಯಿಸಿಕೊಂಡ, ಏನೇನಾಯ್ತು? ಮೇಲ್ನೋಟಕ್ಕೆ ಕಾಣುವಷ್ಟು ಸಹಜವಾಗಿ ಸರಳವಾಗಿ ಎಲ್ಲವೂ ಇದೆಯಾ? ಯಾಕೆ ಇಷ್ಟು ದೊಡ್ಡ ಷಡ್ಯಂತ್ರದ ಭಾಗವಾದ ಆತ? ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಕುರಿತಾದ ಸ್ಫೋಟಕ ಸಂಗತಿಯನ್ನ ಇಂಚಿಂಚಾಗಿ ತೆರೆದಿರ್ತಾ ಇದ್ದೀವಿ. ಮಾಸ್ಕ್ ಮ್ಯಾನ್ ನ ಅನ್ಮಾಸ್ಕ್ ಮಾಡುವ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸೊ ಹೇಗಿದೆ ಆತ ವಾಸ ಮಾಡ್ತಾ ಇರುವಂತಹ ಸ್ಥಳ? ಸ್ಫೋಟಕ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡದಲ್ಲಿ. ಯಾವ ಊರದು? ಅಲ್ಲಿ ಯಾರಿದ್ರು ಆತನ ಜೊತೆ? ಅದೇ ಊರಿಗೆ ಯಾಕೆ ಹೋದ? ಆ ಜಾಗಕ್ಕೆ ಯಾಕೆ ಹೋದ? ಆ ಸ್ಥಳ ಯಾವುದು? ಎಂಥದ್ದ ಸ್ಥಳ? ಏನು ಈ ಇಡೀ ಕಾನ್ಸ್ಪಿರಸಿಯಲ್ಲಿ, ಈ ಇಡೀ ಪ್ರಕರಣದಲ್ಲಿ ಈ ಸ್ಥಳದ ಮಹತ್ವ ಏನು? ಅಲ್ಲಿ ಯಾಕೆ ಹೋಗಿ ವಾಸ ಮಾಡ್ತಾ ಇದ್ದ ಮತ್ತು ಅಲ್ಲಿ ಏನಾಯ್ತು ಆತನಿಗೆ? ಎಲ್ಲ ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಸ್ಫೋಟಕ ಸಂಗತಿ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಕುರಿತಾದ ಸ್ಫೋಟಕ ಸಂಗತಿಗಳನ್ನ ಒಂದೊಂದೇ ಮುಂದಿನ 1 ಗಂಟೆ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೇರೆಲ್ಲೂ ಇಲ್ಲದ ಸ್ಫೋಟಕ ಮಾಹಿತಿ. ಚಿನ್ನಯ್ಯ ವಾಸಿಸ್ತಾ ಇದ್ದ ಸ್ಥಳ ಯಾವುದು ಗೊತ್ತಾ? ಹೇಗಿತ್ತು ಆತನ ವಾಸ, ಆತನ ಬದುಕು ಈಗ ಹೇಗಿದೆ, ಯಾಕೆ ಬದಲಾಯಿಸಿಕೊಂಡ, ಏನೇನಾಯ್ತು? ಮೇಲ್ನೋಟಕ್ಕೆ ಕಾಣುವಷ್ಟು ಸಹಜವಾಗಿ ಸರಳವಾಗಿ ಎಲ್ಲವೂ ಇದೆಯಾ? ಯಾಕೆ ಇಷ್ಟು ದೊಡ್ಡ ಷಡ್ಯಂತ್ರದ ಭಾಗವಾದ ಆತ? ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಕುರಿತಾದ ಸ್ಫೋಟಕ ಸಂಗತಿಯನ್ನ ಇಂಚಿಂಚಾಗಿ ತೆರೆದಿರ್ತಾ ಇದ್ದೀವಿ. ಮಾಸ್ಕ್ ಮ್ಯಾನ್ ನ ಅನ್ಮಾಸ್ಕ್ ಮಾಡುವ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸೊ ಹೇಗಿದೆ ಆತ ವಾಸ ಮಾಡ್ತಾ ಇರುವಂತಹ ಸ್ಥಳ? ಸ್ಫೋಟಕ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡದಲ್ಲಿ. ಯಾವ ಊರದು? ಅಲ್ಲಿ ಯಾರಿದ್ರು ಆತನ ಜೊತೆ? ಅದೇ ಊರಿಗೆ ಯಾಕೆ ಹೋದ? ಆ ಜಾಗಕ್ಕೆ ಯಾಕೆ ಹೋದ? ಆ ಸ್ಥಳ ಯಾವುದು? ಎಂಥದ್ದ ಸ್ಥಳ? ಏನು ಈ ಇಡೀ ಕಾನ್ಸ್ಪಿರಸಿಯಲ್ಲಿ, ಈ ಇಡೀ ಪ್ರಕರಣದಲ್ಲಿ ಈ ಸ್ಥಳದ ಮಹತ್ವ ಏನು? ಅಲ್ಲಿ ಯಾಕೆ ಹೋಗಿ ವಾಸ ಮಾಡ್ತಾ ಇದ್ದ ಮತ್ತು ಅಲ್ಲಿ ಏನಾಯ್ತು ಆತನಿಗೆ? ಎಲ್ಲ ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಸ್ಫೋಟಕ ಸಂಗತಿ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಕುರಿತಾದ ಸ್ಫೋಟಕ ಸಂಗತಿ.
ಒಂದೊಂದೇ ಮುಂದಿನ 1 ಗಂಟೆ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೇರೆಲ್ಲೂ ಇಲ್ಲದ ಸ್ಫೋಟಕ ಮಾಹಿತಿ. ಚಿನ್ನಯ್ಯ ವಾಸಿಸ್ತಾ ಇದ್ದ ಸ್ಥಳ ಯಾವುದು ಗೊತ್ತಾ? ಹೇಗಿತ್ತು ಆತನ ವಾಸ, ಆತನ ಬದುಕು ಈಗ ಹೇಗಿದೆ, ಯಾಕೆ ಬದಲಾಯಿಸಿಕೊಂಡ, ಏನೇನಾಯ್ತು? ಮೇಲ್ನೋಟಕ್ಕೆ ಕಾಣುವಷ್ಟು ಸಹಜವಾಗಿ ಸರಳವಾಗಿ ಎಲ್ಲವೂ ಇದೆಯಾ? ಯಾಕೆ ಇಷ್ಟು ದೊಡ್ಡ ಷಡ್ಯಂತ್ರದ ಭಾಗವಾದ ಆತ? ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಕುರಿತಾದ ಸ್ಫೋಟಕ ಸಂಗತಿಯನ್ನ ಇಂಚಿಂಚಾಗಿ ತೆರೆದಿಡ್ತಾ ಇದ್ದೀವಿ. ಮಾಸ್ಕ್ ಮ್ಯಾನ್ ನ ಅನ್ಮಾಸ್ಕ್ ಮಾಡುವ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸೊ ಹೇಗಿದೆ ಆತ ವಾಸ ಮಾಡ್ತಾ ಇರುವಂತಹ ಸ್ಥಳ? ಸ್ಫೋಟಕ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡದಲ್ಲಿ. ಯಾವ ಊರದು? ಅಲ್ಲಿ ಯಾರಿದ್ರು ಆತನ ಜೊತೆ? ಅದೇ ಊರಿಗೆ ಯಾಕೆ ಹೋದ? ಆ ಜಾಗಕ್ಕೆ ಯಾಕೆ ಹೋದ? ಆ ಸ್ಥಳ ಯಾವುದು? ಎಂಥದ್ದ ಸ್ಥಳ? ಏನು ಈ ಇಡೀ ಕಾನ್ಸ್ಪಿರಸಿಯಲ್ಲಿ, ಈ ಇಡೀ ಪ್ರಕರಣದಲ್ಲಿ ಈ ಸ್ಥಳದ ಮಹತ್ವ ಏನು? ಅಲ್ಲಿ ಯಾಕೆ ಹೋಗಿ ವಾಸ ಮಾಡ್ತಾ ಇದ್ದ ಮತ್ತು ಅಲ್ಲಿ ಏನಾಯ್ತು ಆತನಿಗೆ? ಎಲ್ಲ ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಸ್ಫೋಟಕ ಸಂಗತಿ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಕುರಿತಾದ ಸ್ಫೋಟಕ ಸಂಗತಿಗಳನ್ನ ಒಂದೊಂದೇ ಮುಂದಿನ 1 ಗಂಟೆ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೇರೆಲ್ಲೂ ಇಲ್ಲದ ಸ್ಫೋಟಕ ಮಾಹಿತಿ. ಚಿನ್ನಯ್ಯ ವಾಸಿಸ್ತಾ ಇದ್ದ ಸ್ಥಳ ಯಾವುದು ಗೊತ್ತಾ? ಹೇಗಿತ್ತು ಆತನ ವಾಸ, ಆತನ ಬದುಕು ಈಗ ಹೇಗಿದೆ, ಯಾಕೆ ಬದಲಾಯಿಸಿಕೊಂಡ, ಏನೇನಾಯ್ತು? ಮೇಲ್ನೋಟಕ್ಕೆ ಕಾಣುವಷ್ಟು ಸಹಜವಾಗಿ ಸರಳವಾಗಿ ಎಲ್ಲವೂ ಇದೆಯಾ? ಯಾಕೆ ಇಷ್ಟು ದೊಡ್ಡ ಷಡ್ಯಂತ್ರದ ಭಾಗವಾದ ಆತ? ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಕುರಿತಾದ ಸ್ಫೋಟಕ ಸಂಗತಿಯನ್ನ ಇಂಚಿಂಚಾಗಿ ತೆರೆದಿಡ್ತಾ ಇದ್ದೀವಿ. ಮಾಸ್ಕ್ ಮ್ಯಾನ್ ನ ಅನ್ಮಾಸ್ಕ್ ಮಾಡುವ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸೊ ಹೇಗಿದೆ ಆತ ವಾಸ ಮಾಡ್ತಾ ಇರುವಂತಹ ಸ್ಥಳ? ಸ್ಫೋಟಕ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡದಲ್ಲಿ. ಯಾವ ಊರದು? ಅಲ್ಲಿ ಯಾರಿದ್ರು ಆತನ ಜೊತೆ? ಅದೇ ಊರಿಗೆ ಯಾಕೆ ಹೋದ? ಆ ಜಾಗಕ್ಕೆ ಯಾಕೆ ಹೋದ? ಆ ಸ್ಥಳ ಯಾವುದು? ಎಂಥದ್ದ ಸ್ಥಳ? ಏನು ಈ ಇಡೀ ಕಾನ್ಸ್ಪಿರಸಿಯಲ್ಲಿ, ಈ ಇಡೀ ಪ್ರಕರಣದಲ್ಲಿ ಈ ಸ್ಥಳದ ಮಹತ್ವ ಏನು? ಅಲ್ಲಿ ಯಾಕೆ ಹೋಗಿ ವಾಸ ಮಾಡ್ತಾ ಇದ್ದ ಮತ್ತು ಅಲ್ಲಿ ಏನಾಯ್ತು ಆತನಿಗೆ? ಎಲ್ಲ ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಸ್ಫೋಟಕ ಸಂಗತಿ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಕುರಿತಾದ ಸ್ಫೋಟಕ ಸಂಗತಿಗಳನ್ನ ಒಂದೊಂದೇ ಮುಂದಿನ 1 ಗಂಟೆ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೇರೆಲ್ಲೂ ಇಲ್ಲದ ಸ್ಫೋಟಕ ಮಾಹಿತಿ. ಚಿನ್ನಯ್ಯ ವಾಸಿಸ್ತಾ ಇದ್ದ ಸ್ಥಳ ಯಾವುದು ಗೊತ್ತಾ? ಹೇಗಿತ್ತು ಆತನ ವಾಸ, ಆತನ ಬದುಕು ಈಗ ಹೇಗಿದೆ, ಯಾಕೆ ಬದಲಾಯಿಸಿಕೊಂಡ, ಏನೇನಾಯ್ತು? ಮೇಲ್ನೋಟಕ್ಕೆ ಕಾಣುವಷ್ಟು ಸಹಜವಾಗಿ ಸರಳವಾಗಿ ಎಲ್ಲವೂ ಇದೆಯಾ? ಯಾಕೆ ಇಷ್ಟು ದೊಡ್ಡ ಷಡ್ಯಂತ್ರದ ಭಾಗವಾದ ಆತ? ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಕುರಿತಾದ ಸ್ಫೋಟಕ ಸಂಗತಿಯನ್ನ ಇಂಚಿಂಚಾಗಿ ತೆರೆದಿಡ್ತಾ ಇದ್ದೀವಿ. ಮಾಸ್ಕ್ ಮ್ಯಾನ್ ನ ಅನ್ಮಾಸ್ಕ್ ಮಾಡುವ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸೊ ಹೇಗಿದೆ ಆತ ವಾಸ ಮಾಡ್ತಾ ಇರುವಂತಹ ಸ್ಥಳ? ಸ್ಫೋಟಕ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡದಲ್ಲಿ. ಯಾವ ಊರದು? ಅಲ್ಲಿ ಯಾರಿದ್ರು ಆತನ ಜೊತೆ? ಅದೇ ಊರಿಗೆ ಯಾಕೆ ಹೋದ? ಆ ಜಾಗಕ್ಕೆ ಯಾಕೆ ಹೋದ? ಆ ಸ್ಥಳ ಯಾವುದು? ಎಂಥದ್ದ ಸ್ಥಳ? ಏನು ಈ ಇಡೀ ಕಾನ್ಸ್ಪಿರಸಿಯಲ್ಲಿ, ಈ ಇಡೀ ಪ್ರಕರಣದಲ್ಲಿ ಈ ಸ್ಥಳದ ಮಹತ್ವ ಏನು? ಅಲ್ಲಿ ಯಾಕೆ ಹೋಗಿ ವಾಸ ಮಾಡ್ತಾ ಇದ್ದ ಮತ್ತು ಅಲ್ಲಿ ಏನಾಯ್ತು ಆತನಿಗೆ? ಎಲ್ಲ ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಸ್ಫೋಟಕ ಸಂಗತಿ.